ನಾನು ಹೇಳ್ತಾ ಇದ್ದೆ 2009 ಚುನಾವಣೆಯಲ್ಲಿ ಬಿಜೆಪಿಗೆ ಕೇವಲ 18% ವೋಟ್ ಇತ್ತು. ಅದಾದ ನಂತರ 2014ರಲ್ಲಿ ಅದು 31% ಆಯಿತು. 2019ರಲ್ಲಿ ಅದು 37% ಆಯಿತು. ಈ ಬಾರಿಯ ಚುನಾವಣೆಯಲ್ಲಿ 37ರಿಂದ 50% ವೋಟ್ ಪಡೆಯಬೇಕು. ಆ ಮೂಲಕ ಹ್ಯಾಟ್ರಿಕ್ ಗೆಲುವು ಸಣ್ಣ ಗೆಲುವು ಆಗಬಾರ್ದು, ಭಾಳ ದೊಡ್ಡ ಮಟ್ಟದ ಗೆಲುವು ಆಗಬೇಕು ಅನ್ನುವಂಥ ಆಶಾವಾದದಲ್ಲಿ ಬಿಜೆಪಿ ಇದೆ. ಅದಕ್ಕೆ ಯಾವೆಲ್ಲ ಕಾರ್ಯತಂತ್ರ ರೂಪಿಸುತ್ತೆ ಗೊತ್ತಿಲ್ಲ. ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಏನೆಲ್ಲ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಯಾಕಂದರೆ ಸತತವಾಗಿ 3 ಬಾರಿ ಗೆದ್ದಂತಹ ರೆಕಾರ್ಡ್ ಯಾರಿಗಾದಿದ್ದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಮಾತ್ರ. ಆ ಬ್ರೇಕ್ ಮುರಿತಾರಾ ನರೇಂದ್ರ ಮೋದಿ ಅವರು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 18%, 31%, 37%, ಇದೀಗ 50%. ಏನು ಮಾಡ್ತಾರೆ? 50% ಪಡೆಯೋದಕ್ಕೆ ಏನು ಮಾಡ್ತಾರೆ ಬಿಜೆಪಿ? ಸಾಧ್ಯ ಇದೆಯಾ? ಪ್ಲ್ಯಾನ್ ಹಾಕೋಬಹುದು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಲ್ಲ. 2019ರಲ್ಲಿ ಕಳೆದ ಚುನಾವಣೆಯಲ್ಲಿ 543 ಸೀಟ್ಗಳ ಪೈಕಿ 436ರಲ್ಲಿ ಸ್ಪರ್ಧೆ ಮಾಡಿತ್ತು ಬಿಜೆಪಿ. ಉಳಿದನ್ನು NDAಗೆ ಬಿಟ್ಟುಕೊಟ್ಟಿತ್ತು. 436 ಸೀಟ್ಗಳ ಪೈಕಿ 303 ಕಡೆ ಜಯಗಳಿಸಿತ್ತು ಬಿಜೆಪಿ. 303 ಕಡೆ. ಕೇವಲ 133 ಸೀಟ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತೋಗಿದ್ದರು. ರೈಟ್? ಜನವರಿ ಅಂತ್ಯಕ್ಕೆ ಅಥವಾ ಫೆಬ್ರವರಿ ಮೊದಲ ವಾರ ಈ ಹೊಸ ಅಭ್ಯರ್ಥಿಗಳು ಯಾರು ಅಂತೇಳಿ ಪಟ್ಟಿ ರಿಲೀಸ್ ಆಗುತ್ತಂತೆ. ಆಗೊಂದು ಉತ್ಸಾಹ ಶುರು ಆಗುತ್ತೆ ಯಾವುದೇ ಪಾರ್ಟಿಗಳಲ್ಲಿ. ಮೊದಲ ಪಟ್ಟಿಯಲ್ಲಿ ನರೇಂದ್ರ ಮೋದಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ರಾಜನಾಥ್ ಸಿಂಗ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಗೃಹ ಸಚಿವ ಅಮಿತ್ ಶಾ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಈ ಹೆಸರು ಘೋಷಿಸುವ ಸಾಧ್ಯತೆ ಇದೆ. ಕಳೆದ ಬಾರಿ ಯಾವ ಕಡೆ 166 ಕಡೆ ಕಷ್ಟಪಟ್ಟು ಜಯ ಕಂಡಿತ್ತು ಬಿಜೆಪಿ, ಆ 164 ಲೋಕಸಭಾ ಕ್ಷೇತ್ರಗಳಿಂದ ಹೆಚ್ಚಿನ ಮತವನ್ನು ಹೇಗೆ ಪಡೆಯೋದು ಅನ್ನುವಂಥ ಪ್ಲ್ಯಾನನ್ನು ಮಾಡ್ಕೋತಾ ಇದೆಯಂತೆ. ಕಳೆದ 2 ವರ್ಷಗಳಿಂದ ಈ 164 ಕ್ಷೇತ್ರಗಳತ್ತ ಬಿಜೆಪಿ ಹೆಚ್ಚಿನ ಗಮನ ಹರಿಸಿದೆ. ಕಳೆದ ಬಾರಿ 164 ಕ್ಷೇತ್ರಗಳಲ್ಲಿ ಭಾಳ ಕಷ್ಟಪಟ್ಟು ಗೆದ್ದಿತ್ತಲ್ವಾ, ಅಲ್ಲಿ ವೋಟ್ ಶೇರ್ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಬಲ ಅಭ್ಯರ್ಥಿಗಳ ಆಯ್ಕೆಗೆ ಆದ್ಯತೆ ನೀಡಿದ್ದಾರಂತೆ ನರೇಂದ್ರ ಮೋದಿ. ಅಲ್ಲಿ ಭಾಳ ಸ್ಟ್ರಾಂಗ್ ಆಗಿರುವಂಥ ಅಭ್ಯರ್ಥಿಗಳು ಬೇಕು ಅಂತ ಹೇಳಿ. ಇನ್ನು 164 ಕ್ಷೇತ್ರಗಳ ಪೈಕಿ 31 ಕ್ಷೇತ್ರಗಳನ್ನು ಅತಿ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿ. 31 ಕ್ಷೇತ್ರಗಳನ್ನು ಗೆಲ್ಲಲು ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರಿಗೆ ಹೊಣೆಯನ್ನು ನೀಡಲಾಗಿದೆ. ನೋಡಿ, ಬಿಜೆಪಿ ದುರ್ಬಲವಾಗಿ ಕಳೆದ ಬಾರಿ 164 ಕ್ಷೇತ್ರಗಳಲ್ಲಿ ಪ್ರಯಾಸವಾಗಿ ಗೆದ್ದಿತ್ತು. ಅಲ್ಲಿ ಸ್ಟ್ರಾಂಗ್ ಮಾಡ್ತಾರೆ. ಏನು ಮಾಡ್ತಾರೆ? ಸಿ ಮತ್ತು ಡಿ ಅಂತ ವಿಂಗಡಣೆ ಮಾಡ್ತಾರೆ. 45 ಸಚಿವರನ್ನು ತಲಾ 2ರಿಂದ 3 ಸ್ಥಾನಗಳ ಜವಾಬ್ದಾರಿ 45 ಸಚಿವರಿಗೆ. 45 ಸಚಿವರು ಈ 31 ಕ್ಷೇತ್ರವನ್ನು ನೋಡ್ಕೋಬೇಕು. ಆ ಥರ ಎಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಬಿಹಾರ, ಮಹಾರಾಷ್ಟ್ರ, ತಮಿಳುನಾಡು. ಬಿಹಾರ ಕಳೆದ ಬಾರಿ ನೋಡಿ, ಬಿಹಾರ ಕಳೆದ ಬಾರಿ ಕಂಬೈಂಡ್ ಆಗಿತ್ತು JDU ಜೊತೆ, ಓಕೆ, ನಿತೀಶ್ ಕುಮಾರ್ ಅವ್ರ ಜೊತೆ. ಈ ಬಾರಿ ಇಲ್ಲ, ಇಂಡಿಪೆಂಡೆಂಟ್ ಆಗಿ. ಮಹಾರಾಷ್ಟ್ರದಲ್ಲಿ ಈ ಬಾರಿ ಇಂಡಿಪೆಂಡೆಂಟ್ ಆಗಿ, ಕಳೆದ ಬಾರಿ ಶಿವಸೇನೆ ಜೊತೆ ಇತ್ತು. ತಮಿಳುನಾಡು ಹೇಗೂ ಇಂಡಿಪೆಂಡೆಂಟ್, ರಾಜಸ್ಥಾನದಲ್ಲಿ ಸ್ವತಂತ್ರ ಸ್ಪರ್ಧೆ. ಅಂದರೆ ನಮ್ಗೆ ವೋಟ್ ಬರುತ್ತೆ ಅಂತ ಗ್ಯಾರಂಟಿ ಇದೆ, ಮತ್ತೊಬ್ಬರಿಗೆ ಯಾಕೆ ಕೊಡಬೇಕು? ಇನ್ನು ಕೇರಳದಲ್ಲಿ ನೋಡಿ, ಕೇರಳವನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೇರಳದ ತ್ರಿಶೂರ್, ತಿರುವನಂತಪುರಂ, ಪಟ್ಟಣಂತಿಟ್ಟದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಬಿಜೆಪಿ. ಅಂದರೆ ಕಳೆದ ಬಾರಿ 164 ಕ್ಷೇತ್ರಗಳಲ್ಲಿ ಎಲ್ಲಿ ಪ್ರಯಾಸವಾಗಿ ನಾವು ಗೆದ್ದಿದ್ದೀವಿ, ಗೆದ್ದಿದ್ದಾರೆ, ಕಷ್ಟಪಟ್ಟು ಗೆದ್ದಿದ್ದಾರೆ, ಅಲ್ಲಿ ಸ್ಟ್ರಾಂಗ್ ಮಾಡಬೇಕು. ಈ ಬಾರಿ 50% ವೋಟ್ ಬರಬೇಕು. ಸೀಟ್ ಜಾಸ್ತಿನೋ ವೋಟ್ ಪರ್ಸೆಂಟೇಜ್ ಜಾಸ್ತಿ ಪಡೆಯಬೇಕು ಗೊತ್ತಿಲ್ಲ ಅಂತ ಪ್ಲ್ಯಾನ್ ಅಂತೂ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಜಾಸ್ತಿ ಸೀಟ್ ಆದಷ್ಟು ರಾಜ್ಯಸಭೆಯಲ್ಲೂ ಕೂಡ ಜಾಸ್ತಿ ನಮಗೆ ಶಕ್ತಿ ತುಂಬಬೇಕು ಅನ್ನೋಂಥ ಉದ್ದೇಶ ಇರಬಹುದು. ಈ ಪ್ಲ್ಯಾನ್ ಬಿಜೆಪಿ ಮಾಡಿ.